ನಮಸ್ತೆ ಸರ್. ನಮಸ್ತೆ ಅಣ್ಣ. ಸೊ ನೀವು ಈ ವಿಶ್ವಪ್ರಜ್ಞಾ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಆದಾಗಿಂದ ಒಂದು ಫೌಂಡರ್. ಸೊ ಇವತ್ತು 6ನೇ 30ನೇ ವರ್ಷ ಈಗ ಆಲ್ರೆಡಿ 6ನೇ ಎಲೆಕ್ಷನ್. ಸೊ ಏನ್ ಅನಿಸ್ತಾ ಇದೆ, ಈ ಸಲನೂ ಎಲೆಕ್ಷನ್ ನಿಂತಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ಫಸ್ಟ್ ಥಿಂಗ್ ಖುಷಿ ಆಗ್ತಾ ಇಲ್ಲ. ಆವತ್ತೇ ರಿಸೈನ್ ಮಾಡಿದ್ದೆ, ಆದರೆ ವಾಪಸ್ ತಗೊಳ್ಳಿಲ್ಲ. ಹೊಸಬರೆಲ್ಲ ಬಂದು ನಾವು ನಿಂತ್ಕೊಳ್ಳೇಬೇಕು ಅಂತ. ಆದ್ರೂ ಒಂದು SC ST ಇದನ್ನ ನಾವು ನಿಂತು ಯುನಾನಿಮಸ್ ಆಗಿ ಮಾಡೋದು. ಆಮೇಲೆ 3 ಜನ ಮಹಿಳೆಯರು ನಿಂತಿದ್ರು. ಅದನ್ನು ಹೇಳಿ ಬೇಡಮ್ಮ, ನಮ್ಮ ಹತ್ರ ಇಷ್ಟೊಂದು ನಷ್ಟ ಆಗಿದೆ, 1 ಕೋಟಿ 3 ಲಕ್ಷ ನಷ್ಟ ಇದೆ, ಎಲೆಕ್ಷನ್ ಮಾಡಿದ್ರೆ ಪುನಃ 3 ಲಕ್ಷ ಕೊಡಬೇಕು, ಈಗಲೂ ನೀವು ಮಾಡೋದು ಬೇಡ, ದಯವಿಟ್ಟು ನಾನು ಬೇಕಾದ್ರೆ ರಿಸೈನ್ ಮಾಡ್ತೀನಿ, ನಾನು 30 ವರ್ಷ ಸಾಕು, ಯಾರು ಸೀನಿಯರ್ ಕೂತ್ಕೊಳ್ಳಿ. ತುಂಬ ನಮಗೆ ಇವತ್ತು ನಮ್ಮ ಸೊಸೈಟಿ ನಾವು ಅಲ್ಲಿಂದ ಇಲ್ಲಿಗೆ ತೊಗೊಳ್ಬೋದು ಬರಬೇಕಾದ್ರೆ 50,000 ತಿಂಗಳಿಗೆ ಕೊಡ್ತಾಯಿದ್ದು, ಅದು 35,000 ಸಿಗಲಿ ಅಂತ ಬಸವೇಶ್ವರ ನಗರದಿಂದ ಇಲ್ಲಿಗೆ ತೊಡಗಿಸ್ತು. ಮತ್ತು ಒಂದು ಏನೇನು ತೊಂದರೆ ಆದ್ರೂ ಅದನ್ನು ಆಕ್ಷನ್ ತೊಗೋಬೇಕು ಅಂದರೆ ಜನಗಳಿಗೆ ಸುಮಾರು 2013 ತಿದ್ದುಪಡಿ ಆಯಿತು. 2013ರಿಂದ 4 ಕ್ಲಾಸ್ ಮೇಜರ್ ಕ್ಲಾಸ್ ಇದೆ. ಒಂದೇನು ಮೊದಲನೇ ಕ್ಲಾಸ್ ಏನಂತ ಹೇಳುತ್ತೆ ಅಂದರೆ ಮಿನಿಮಮ್ 1,000 ಕಟ್ಟಿ ನೀವು ಇದನ್ನಾಗಿ 100 ರೂಪಾಯಿ ಮತ್ತು 500 ರೂಪಾಯಿ ಕಟ್ಟರು ಸುಮಾರು 968 ಜನ 1000 ತಿದ್ದುಪಡಿ ಆದಾಗ 2013ರಲ್ಲಿ ಹೇಳಿದೆ, ಆಗಲೂ ಕೊಡಲಿಲ್ಲ. ಇನ್ನೊಂದು ಜನರಲ್ ಬಾಡಿ ಮೀಟಿಂಗ್ ಕರೆದುಬಿಟ್ಟು ಅವ್ರಿಗೆ 200 ರೂಪಾಯಿ ಕೊಡ್ತಾಯಿದ್ರು ಕನ್ವೀನಿಯನ್ಸು. ನೀವು ಸೈನಾ ಕೊಡಿ ವೋಚರ್ಗೆ, ಆ 200 ರೂಪಾಯಿನ 5 ಸಾರಿ ನಾವು ಇಟ್ಕೊಂಡ್ರೆ ನಿಮ್ಮ ಶೇರು ನಾವೇನು ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ ಕೇಳೋದು. ಅದನ್ನು ಸದಸ್ಯರಿಗೆ ನಮಗೆ ಕೋಆಪ್ರೇಟ್ ಮಾಡಲಿಲ್ಲ. ಸುಮಾರು 968 ಜನನ ಸಸ್ಪೆಂಡ್ ಮಾಡಿದ್ರು. ಯಾಕೆಂದರೆ ಅದ್ರ ದುಡ್ಡು ನಾವು 1964ರಲ್ಲಿ ಶೇರನ್ನು ಕಲೆಕ್ಟ್ ಮಾಡಬೇಕು ಅಂದರೆ 50 ರೂಪಾಯಿಗೆ ಮನೆ ತಿರುಗಿದ್ದೀವಿ. 50 ರೂಪಾಯಿ 100 ರೂಪಾಯಿ, ಆವಾಗ 100 ರೂಪಾಯಿ ಒಂದು ಶೇರಿಗೆ, ಈಗ 1,000 ರೂಪಾಯಿ ಆಗಿದೆ. ಆವಾಗ 100 ರೂಪಾಯಿ ಕಲೆಕ್ಟ್ ಮಾಡಬೇಕಾದ್ರೆ ನಾವು ಎಲ್ಲಿ ಶ್ರೀರಾಮ್ಪುರ ಪಾರ್ಕು, ಅಲ್ಲೋದ್ರೆ ವಿಧಾನಸೌಧ ಪಾರ್ಕ್, ಅಲ್ಲಿ ಕೂತ್ಕೊಂಡು ಕಡಲೆಕಾಯಿ ತಿನ್ಕೊಂಡು ವಸೂಲಿ ಮಾಡಿ ಅಷ್ಟು 968 ಜನನ ನಾನು ತೆಗೆದು ಬಿಡಬೇಕು ಅಂದರೆ ನನಗೆ ತುಂಬ ನೋವಾಯಿತು. ಯಾಕೆಂದರೆ 968 ಜನ ಬರೀ 584 ಜನ ಆವಾಗ ಫಸ್ಟ್ ಜನರಲ್ ಬಾಡಿ ಮೀಟಿಂಗ್ ನಾವು ಮಾಡೋದು. 600 ಜನನೂ ಆಗಲಿಲ್ಲ. ಕೆಲವರು ದುಡ್ಡಿದ್ರೂ ನಮಗೆ ಕೊಡಲಿಲ್ಲ. ಇವರೆಲ್ಲ ಸೇರನ್ನ 100 ರೂಪಾಯಿ ಇಸ್ಕೊಂಡು ತಿಂದಾಕ್ಬಿಡ್ತಾರೆ ಅಂತ ಹೇಳಿ ನಾನು ನಂಬಲಿಲ್ಲ. ಆವಾಗಲೂ 580 ಜನಕ್ಕೆ ನಾವು ಮಾಡಿದ್ರು. ಫಸ್ಟ್ ಜನರಲ್ ಬಾಡಿ ಮೀಟಿಂಗನ್ನು ನಾವು 500 ರೂಪಾಯಿ ಹಾಕಿ ಬಸವೇಶ್ವರ ಸ್ಕೂಲಲ್ಲಿ ಜನರಲ್ ಬಾಡಿ ಮೀಟಿಂಗ್ ಮಾಡಿಸ್ತು. ಯಾಕೆಂದರೆ ಅಷ್ಟು ದುಡ್ಡನ್ನು ನಾವು ಶೇರನ್ನು ಸಾಲದೇ ಇನ್ನೊಬ್ಬರ ಹತ್ರ ಸಹಾಯ ತೊಗೊಂಡು ಆಮೇಲೆ ಅದನ್ನು ರಿಜಿಸ್ಟ್ರ್ ಮಾಡಿಸೋದು. ಆವಾಗ 2.5 ಲಕ್ಷ ಇತ್ತು. ಒಂದು ಸೊಸೈಟಿ ಕಟ್ಟಬೇಕಾದ್ರೆ ಹರಿಜನದ್ದು ತುಂಬ ಕಷ್ಟ ಆಗಿತ್ತು. ನಮ್ಮದು ಇದ್ದದೇ ಬೆಂಗಳೂರಲ್ಲಿ 3 ಸೊಸೈಟಿಗಳು. ಈ ಕಡೆ ನಮ್ಮ ನಾಲಂದ ಕೋಆಪರೇಟಿವ್ ಸೊಸೈಟಿ ಅಂತ ಅದೊಂದು ಮಾಡಿದ್ರು, ಮತ್ತು ನಾವು ಸೆಕೆಂಡ್ ನಾವೊಂದು ಮಾಡಿದ್ರು, ಮತ್ತು JP ನಗರದಲ್ಲಿ ಒಂದು ಮಾಡಿದ್ರು. 3 ಸೊಸೈಟಿ 1994 8 ಜನವರಿ 1994ರಲ್ಲಿ ನಾವು ರಿಜಿಸ್ಟ್ರ್ ಮಾಡಿಸ್ತು. ಇದುವರೆಗೂ ನಡ್ಕೊಂಬಂತು. ಪ್ರತಿ ವರ್ಷ ನಮ್ಮ ಸದಸ್ಯರುಗಳು ಸರಿಯಾದ ಶೇರನ್ನು ಆಗಲಿ, ಒಂದು FD ಆಗಲಿ, ಒಂದು RD ಆಗಲಿ ಕೊಡೋದಿಲ್ಲ. ಯಾರೋ ಕೆಲವರು ನಮ್ಮ J ನಾಗರಾಜ್ ಅಂತವರು ಸುಮಾರು ದುಡ್ಡು ಇಟ್ಟರು ಅವ್ರು ವಾಪಸ್ ಕೊಡೋಕ್ಕಾಗ್ತಿರ್ಲಿಲ್ಲ. ನಮಗೆ ಇಂಟ್ರೆಸ್ಟನ್ನು ಕೊಡೋಕ್ಕಾಗ್ತಿರ್ಲಿಲ್ಲ. ನಾವು ಕೊಡಬಾರ್ದು ಅಂತಲ್ಲ, ನಮ್ಮ ಟೈಮಿಗೆ ನಮ್ಮ ಹತ್ರ ಪರಿಸ್ಥಿತಿ ಎಲ್ಲೋ ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಲೋನ್ ಕೊಟ್ಟಿರ್ತೀವಿ, ಅದು ಸರಿಯಾಗಿ ಕಲೆಕ್ಟ್ ಆಗದೇ ಆ ದುಡ್ಡನ್ನು ಅವ್ರಿಗೆ ಸರಿಯಾಗಿ ಒದಗಿಸೋಕೆ ಆಗ್ತಿರ್ಲಿಲ್ಲ. ಅವ್ರ ಮದುವೆಗಳು, ಕೆಲವು ಮೆಡಿಕಲ್ ಫೀಸ್ಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅಂಥ ವ್ಯವಸ್ಥೆ ಒಳಗೂ ನಾವು ತುಂಬ ಇದು ಮಾಡಿ ಆಮೇಲೆ 1 ತಿಂಗಳು 2 ತಿಂಗಳು ನಾವು ಕೊಟ್ಟಿದ್ದೀವಿ. ಯಾರಿಗೂ ಇದುವರೆಗೂ ನಾವು ಇಟ್ಕೊಂಡಿಲ್ಲ, ಇಷ್ಟೇ ಕಷ್ಟ ಆದ್ರೂ. ಈಗಿನ ಪರಿಸ್ಥಿತಿಲಿ ಏನು ಅಂದರೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಾಯಿತು. ಲಾಸ್ಟ್ 5 ಎಲೆಕ್ಷನ್ಗೆ, ಈ ಸಾರಿ ಬಂದಿರೋ ಎಲೆಕ್ಷನಲ್ಲಿ ನಮ್ಮದು ಅಮೆಂಡ್ಮೆಂಟ್ ಆದಮೇಲೆ ಸುಮಾರು 2 ಎಲೆಕ್ಷನ್ ನಡೆದಿದೆ. 2014-15ನೇ ಸಾಲು, 2020-25ನೇ ಸಾಲು 2 ಎಲೆಕ್ಷನ್ ಆಗಿದೆ. ಇದೇ ಆಕ್ಟಲ್ಲಿ ನಡೆದಿರೋದು, ಇದೇ ನಮ್ಮ ಇದರಲ್ಲಿ ಆಗಿರೋದು. ಆವಾಗ ನಮಗೆ ಈ ವಿಷಯನ ನಮ್ಮ JRCS ಆಫೀಸ್ ಆಗಲಿ ಇವರಾಗಲಿ ತೊಂದರೆ ಕೊಡಲಿಲ್ಲ. ನಾವು ಏನು ಹೇಳಿದ್ವೋ ಅದಕ್ಕೆ ಅದೇ ಕಾಮನ್ ಅಂದ್ಬಿಟ್ಟು ಅವರು ಎಲೆಕ್ಷನ್ ಮಾಡಿಕೊಟ್ರು. ಈ ಸರಿ ಏನಾಗಿದೆ, ಸ್ಟ್ರಿಕ್ಟಾಗಿ ಮಾಡಿ 4 ಮೇಜರ್ ಇಶ್ಯೂ ತೊಗೊಂಬಿಟ್ಟು ಅದು ಆ ಇಶ್ಯೂ ತೊಗೊಂಡು 17A ಸೆಕ್ಷನಲ್ಲಿ ಅವ್ರು ಏನು ಮಾಡಿದರು, ಮೊದಲನೇ ಕ್ವಶನು 1 ಶೇರನ್ನು ಇರಲೇಬೇಕು 1,000 ರೂಪಾಯಿ. ಎರಡನೇದೇನು ಅಂದರೆ ಮಿನಿಮಮ್ಮು 5,000 ರೂಪಾಯಿ ಡಿಪಾಸಿಟ್ ಇರಬೇಕು ಅಂದರು. ಮೂರನೇದೇನು ಅಂದರೆ ನೀವು ಜನರಲ್ ಬಾಡಿ ಮೀಟಿಂಗ್ 5 ಮೀಟಿಂಗಲ್ಲಿ ಮಿನಿಮಮ್ 2 ಮೀಟಿಂಗ್ ಬರಬೇಕು. 4ನೇದು SB ಅಕೌಂಟಲ್ಲಿ 20 ಟ್ರಾನ್ಸಾಕ್ಷನ್ನ ನೀವು ಮಾಡಲೇಬೇಕು, ಅಂಥವ್ರಿಗೆ ಮಾತ್ರ ಎಲಿಜಿಬಿಲಿಟಿ ಕೊಡ್ತೀನಿ ಅಂದ್ಬಿಟ್ಟು
55 ಜನ ಫೈನಲ್ ಇಳಿಸಿದ್ರು, ಇನ್ಕ್ಲೂಡಿಂಗ್ ನನಗೂ ಸಹ. ನಾನು ನನ್ನ ಸದಸ್ಯ ಸಂಖ್ಯೆ 4, ನನಗೂ ಕೊಡಲಿಲ್ಲ. ಅಲ್ಲ, ಒಂದು ಸಂಸ್ಥೆ ಬೆಳೆಯೋದಕ್ಕೆ ಅಂದ್ರೆ ಸ್ವಲ್ಪ ಆದ್ರೂ ಒಂದೊಂದ್ ಸ್ಟೆಪ್ ಮೇಲೆ ಹೋಗೋದಕ್ಕೆ 30 ವರ್ಷ ಬೇಕಾ? ಅಂದ್ರೆ ಸ್ವಂತ ಕಟ್ಟಡ ಮಾಡಕ್ ಆಗದೆ ಇರೋಷ್ಟು ಅದು ತುಂಬಾ ಇದ್ರಲ್ಲಿ ಲೋ ಅಲ್ಲಿ ಹೋಗ್ತಾ ಇದೆ. ಮೇಡಮ್, ಇದುವರೆಗೂ ನನಗೆ 12,50,000 ರೂಪಾಯಿ ಮಾತ್ರ ಕಲೆಕ್ಟ್ ಆಗಿದೆ. ಯಾಕೆ ಕಲೆಕ್ಷನ್ಗೂ ಹೋಗಕ್ಕೆ ಕಷ್ಟನಾ? ಇದು ಬಿಲ್ಡಿಂಗ್ ಫಂಡು ನಾನು ಹೇಳ್ತಾ ಇರೋದು. ಇದ್ರ ಸಾಲ ಅಲ್ಲ, ಬೇರೆ ಅಲ್ಲ. ನಾವು ಕಂಟಿನ್ಯೂಸ್ ಆಗಿ ನಾವು ಎರಡನೇ ಟರ್ಮಲ್ಲಿ ಬಂದಾಗ ಅಧ್ಯಕ್ಷರು ಮತ್ತು ನಾನು ಸೇರಿ ಸುಮಾರು 1 ವರ್ಷ 8 ತಿಂಗಳು, ಅಂದರೆ ಫೆಬ್ರವರಿಗೆ ಶುರು ಮಾಡಿ 23ರಲ್ಲಿ 24 ಮೇ ತಿಂಗಳವರೆಗೂ ಸೇರಿಸಿ 138 ಜನ ಸದಸ್ಯರನ್ನ ಲೋನ್ ಕ್ಲಿಯರೆನ್ಸ್ ಮಾಡಿ ಅವರ ಸಾಲಗಳನ್ನು ವಸೂಲು ಮಾಡಿದ್ದೀವಿ. ಸುಮಾರು 80 ಜನಕ್ಕೆ 3,06,000 ರೂಪಾಯಿ ಕಟ್ಟು JRCSಗೆ ಮಾಡಿದ್ದೀವಿ. ಈಗ AVN ಕೇಸ್ಗೂ ಸುಮಾರು 80 ಕೇಸ್ಗಳನ್ನು ಮಾಡಿ ರೆಡಿ ಇಟ್ಟಿದ್ದೀವಿ. ಅದನ್ನು ಈಗ ಪ್ರೊಸೆಸ್ ಆಗ್ತಾ ಇದೆ. ಆಮೇಲೆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಸುಮಾರು BDA, ಕಾರ್ಪೊರೇಷನ್ನು, ಇವಕ್ಕೆಲ್ಲ ನಾವು ಇರೋದು 12.5 ಲಕ್ಷ ಅಲ್ಲ. ಮೊದಲು ಒಂದು ಸೈಟ್ ತೊಗೊಂಡ್ಬಿಡೋಣ. ಆ ಸೈಟ್ ತೊಗೊಂಡು ಆಮೇಲೆ ಬೇಕಾದ್ರೆ ಕಟ್ಟೋದು, ಅದು ಮಾರಾಟ ಮಾಡಿ ಇದಕ್ಕೆ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಅದನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಮುಂದೆ ಮಾಡಬೇಕು ಮೇಡಮ್. ಯಾಕೆ ಇದುವರೆಗೂ ನಮಗೇನು ಅಂದರೆ ಮೆಂಬರ್ಸ್ ಮಾಡೋದು, ಸಾಲ ಕೊಡೋದು, ಸಾಲ ವಸೂಲು ಮಾಡೋದು, ಇದೇ ನಮ್ಮ ಸರ್ವಿಸ್ ಆಗಿತ್ತು ಹೊರತು ಬಿಲ್ಡಿಂಗ್ ಕಟ್ಟಬೇಕು ಅಂತಿರಲಿಲ್ಲ. ಯಾಕೆ ನಮ್ಮ ಫಂಡಿನ ಸದಸ್ಯರು ಸರಿಯಾಗಿ ಸಾಲ ತೊಗೊಂಡಾಗ 500 ಕೊಡ್ರಿ, ಮೆಂಬರ್ ಆಗುವಾಗ 500 ಕೊಡ್ರಿ ಅಂತ ಯಾರು ಕೊಡಲ್ಲ ಸರ್. ನನಗೆ ಈಗ ಜಸ್ಟ್ ಒಬ್ರು ಮಾತಾಡಿದ್ರು, ಅವ್ರು ಹೇಳಿದ್ರು ನಾವು FD ಇಡಕ್ ಬಂದ್ರು ಲೈಕ್ ನನ್ನ ಹತ್ರ ಒಂದು ಯೂಜ್ ಅಮೌಂಟ್ ಇದೆ, ಸೊ ಅದನ್ನ FD ಇಡಕ್ ಬಂದ್ರು ಅಷ್ಟು ಅಮೌಂಟ್ ನಮ್ಗೆ ಕೇಳಿ ಇಟ್ಕೊಳಕ್ ಆಗಲ್ಲ ಅಂತ ವಾಪಸ್ ಕಳ್ಸಿದ್ರು ಅಂತ. ಸೊ ಸಂಸ್ಥೆ ಚೆನ್ನಾಗ್ ಆಗ್ಬೇಕು ಅಂದ್ರೆ FD ಎಲ್ಲ ಇಟ್ಕೋಬೇಕಲ್ಲ, ಅದು ಜನ ಕೊಟ್ಟು. ಅವ್ರನ್ನ ತಗೊಳ್ಳೋದಿಲ್ಲ ಅಂತ ಹೇಳಲಿಲ್ಲ, ಅವ್ರು ಕೊಡ್ತಾರೋ ಕೊಡಲ್ವ. ನಾನು 1 ಲಕ್ಷ 2 ಲಕ್ಷ ತಗೋತೀನಿ, 1 ಕೋಟಿ ತಗೊಂಬತ್ತೀನಿ ಅಂದರು ಒಬ್ಬ ಸದಸ್ಯ. 1 ಕೋಟಿ ತಂದು ನೀವು ಇಟ್ಕೊಂಡ್ಬಿಟ್ರೆ ನಾನು 16% ಇಂಟ್ರೆಸ್ಟ್ ಕೊಡ್ತೀನಿ, 14% ಇಂಟ್ರೆಸ್ಟ್ ಕೊಡ್ತೀನಿ. ಅಷ್ಟು ಇಂಟ್ರೆಸ್ಟ್ ಕೊಡಬೇಕು ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಕನ್ಸ್ಟ್ರಕ್ಷನ್ ಲೋನು ಅದು ಯೂಸ್ ಆಗಿದ್ದರೆ ತೊಗೋಬೋದು. ಅವ್ನು ಕೊಟ್ಟ ತಕ್ಷಣ ತೊಗೊಂಬಿಟ್ರೆ ನಾನು ನೆಕ್ಸ್ಟ್ ಮಂತಿಂದ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ವಲ್ಲ. ಅದನ್ನು ತಗೋಗಿ ಇನ್ನೊಂದು ಬ್ಯಾಂಕ್ ಇಡ್ತೀನಿ, ಅವ್ನು ನಮಗಿಂತ 8% 6% ಕೊಡ್ತಾನೆ. ಆ ದುಡ್ಡು ಇಟ್ಕೊಂಡು ಪುನಃ ಸಾಲಗಾರನಾಗಲ್ಲ ನಾನು. ಅದಕ್ಕೆ ನಾವು ಯೋಚನೆ ಮಾಡೋದು. ಅದಕ್ಕೆ ಈ ಸಲ ಏನು ಮಾಡಿದ್ದೀವಿ, ಲೋನ್ಗಳೆಲ್ಲ ನಿಲ್ಲಿಸಿದ್ದೀವಿ. ಕನ್ಸ್ಟ್ರಕ್ಷನ್ ಲೋನ್ ಸ್ಟಾರ್ಟ್ ಮಾಡಿದ್ದೀವಿ. 10 ಲಕ್ಷದಿಂದ 25 ಲಕ್ಷಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೋನ್ ಕೊಡ್ತೀವಿ ಅಂತ ಈ ಸರಿ ನಾವು ಸಬ್ಜೆಕ್ಟ್ ಹಾಕೊಂಡಿದ್ದೀವಿ. ನನ್ನ ಉದ್ದೇಶದಲ್ಲಿ ಅದರ ಒಂದು 2ನೇ ಸಬ್ಜೆಕ್ಟು. ಆದ್ದರಿಂದ ನಾವು ಮಾಡಬಾರ್ದು ಅಂತಿಲ್ಲ. ನಮ್ಮಲ್ಲಿ ಕೈಲಿ ಹಣ ಇದ್ದರೆ ಮಾತ್ರ ಟ್ರಾನ್ಸಾಕ್ಷನ್ ಆಗಬೇಕು. ಸಾಲಗಾರರು ರೆಡಿ ಇರಬೇಕು, ಅಪ್ಲಿಕೇಶನ್ ಇರಬೇಕು, ಆವಾಗ ನಾವು ತೊಗೊಬರ್ತೀವಿ. ಸಾಲಗಾರರು ನಾನು 10 ಜನ ಬಂದು ಮನೆ ಕಟ್ಟಬೇಕು ಅಂದರೆ ಗೌರ್ಮೆಂಟ್ ಲೋನ್ ಯಾರು ತೊಗೋಬೋದು, ಇನ್ನೊಂದು ಕಡೆ ಬ್ಯಾಂಕ್ ಎಲ್ಲರೂ ಲೋನ್ ತೊಗೋಬೋದು. ಈ JRCS ಆಫೀಸಲ್ಲಿ ಬೇಕಾದ್ರೆ ಅದನ್ನೇ ಹೇಳಿದ್ರು. ಯಾರು ತಮಾಷೆಗೆ ಹೇಳಿದ್ರು ನಾವು 10 ಕೋಟಿ ಇದೆ, 1 ಕೋಟಿ ಇದೆ, ಕೊಡಲ ಇವಾಗ ಯಾಕೆ ತೊಗೊಳ್ಳಲ್ಲ ಅಂತ ಹೇಳಿದ್ರು. ನಾವು ಅಷ್ಟೇ ಈಗ ಬೇಕಾಗಿಲ್ಲ, ಸ್ವಲ್ಪ ಕೊಡಿ. ನೋಡಿ ಮೇಡಮ್, ಒಬ್ಬ ಸದಸ್ಯನಿಗೆ 1 ಶೇರು ಅಂತ ಯಾಕೆ ಫಿಕ್ಸ್ ಮಾಡ್ತಾರೆ? 100 ಶೇರು ಒಬ್ಬನೇ ಹಾಕ್ಬಿಡ್ತಾನೆ. ಆದರೆ 100 ಶೇರನ್ನ ವಿತ್ಡ್ರಾ ಮಾಡಿಬಿಟ್ರೆ ಆ ಸೊಸೈಟಿ ಮುಚ್ಚೋಗುತ್ತೆ. ಆದ್ದರಿಂದ ನಾವು ಯೋಚನೆ ಮಾಡಿ ತೊಗೊಂಡಿದ್ದೆ ಹೊರತು ಅದೇನು ಬೇಡ ಅಂತ ಇಲ್ಲ. ತೊಗೊಳ್ತೀವಿ ಇನ್ನು ಮುಂದೆ. ಬೇಕಾದ್ರೆ ಸ್ವಲ್ಪ ಕೊಡಲಿ, 5-5 ಲಕ್ಷ ಕೊಡಲಿ. 100 ಸದಸ್ಯರು ಕೊಡ್ಬೇಕು ನಮಗೆ. ಒಬ್ಬನೇ ಕೊಟ್ಟರೆ ಏನಾಗುತ್ತೆ, ಅವ್ನಿಗೇನೋ ಅರ್ಜೆಂಟಿಗೆ ಬೇಕಾಗುತ್ತೆ ಅಥವಾ ಒಂದು ಬಿಲ್ಡಿಂಗ್ ತೊಗೋಬೇಕು ಅಂತ ಬರ್ತಾನೆ. ಆವಾಗ ನಾನು 10 ಕೋಟಿನೂ ಒಂದೇ ಸರಿ ವಿತ್ಡ್ರಾ ಮಾಡೋಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ. ಎಲ್ಲರಿಗೂ ಸಾಲ ಇಶ್ಯೂ ಮಾಡಿಬಿಟ್ಟು ನೀವು ಕಲೆಕ್ಟೂ ಮಾಡೋಕ್ಕಾಗಲ್ಲ, ತೊಂದರೆ ಆಗುತ್ತೆ ಅದು. ಅದರಿಂದ ಯೋಚನೆ ಮಾಡಿ ಬೇಡ ಅಂದಿದೆ ಹೊರತು ನೆಕ್ಸ್ಟ್ ಸರಿ ತೊಗೊಳ್ತೀವಿ. ಬಿಲ್ಡಿಂಗೆಲ್ಲ ಮೊದಲು ಅಪ್ಲಿಕೇಶನ್ ತೊಗೋಬೇಕು. ರಿಸರ್ವ್ ಇಟ್ಕೊಂಡು 25% ನಾನು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕು, ಇನ್ನು 80% ನಾನು ಕೊಡ್ತೀನಿ. ಸೊ ಈಗ ನಿಮ್ಮ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರೋ, ಸ್ವಂತ ಕಟ್ಟಡ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತ, ಅದು ಈ 5 ವರ್ಷದಲ್ಲಿ ಆಗುತ್ತೆ ಇಲ್ಲ ಮತ್ತೆ ನೆಕ್ಸ್ಟ್ ಇನ್ನ 5 ವರ್ಷ ಆದ್ಮೇಲೆ ಮತ್ತೆ ಎಲೆಕ್ಷನ್ಗಳು ಮತ್ತೆ ಇದೇ ರಿಪೀಟ್ ಆಗತ್ತಾ? ಸೊ ಇನ್ನ ಆಗಿಲ್ಲ, ಇನ್ನೊಂದು 5 ವರ್ಷ, ನೆಕ್ಸ್ಟ್ 5 ವರ್ಷದಲ್ಲಿ ಮತ್ತೆ ಹೊಸ ಟೀಮ್ನ ಯೂತ್ನ ಸೇರಿಸ್ಕೊಂಡು ಕಟ್ತೀವಿ ಅಂತ. ನಾವ್ ಏನೇನ್ ಮಾಡ್ತೀವಿ ಅನ್ನೋದು ಹಾಕಿದ್ದೀನಿ. ಬಿಲ್ಡಿಂಗ್ಗೆ 50,000 ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಬಸವೇಶ್ವರ ನಗರದಿಂದ ಇಲ್ಲಿ ಬಿಟ್ಟು ಅಲ್ಲಿ 50,000 ಕೊಡ್ತಾ ಇದ್ದೀವಿ, ಇಲ್ಲಿ 15,000 ಹೊಡಿತೀವಿ. 15,000 ತಿಂಗಳಿಗೆ ಉಳಿದ್ರೆ 1,80,000 ನಮಗೆ 1 ವರ್ಷಕ್ಕೆ ಆಯಿತು. 5 ವರ್ಷಕ್ಕೆ ಎಷ್ಟಾಗುತ್ತೆ? ಆ ರೀತಿ ಯೋಚನೆ ಮಾಡಿ ಈ ಸರಿ 5,000. ಆಮೇಲೆ ಇದನ್ನ ಯಾರು ಸ್ಯಾಲ್ರಿ ಆಗ್ಬೋದು, ಸ್ಯಾಲ್ರಿ ಇನ್ಕ್ರೀಸ್ 2% ಇದೆ. 2% ಇದ್ರೂ ಇವಾಗ 2.8% ಕೊಟ್ಟಿದ್ದೀವಿ. ನಮಗೆ ನಷ್ಟ ಇದ್ರು ಕೊಡಬಾರ್ದು ಅಂತ ಬೈಲದಲ್ಲಿದೆ, ಆದ್ರೂ ಜಾಸ್ತಿಯಾಗಿ ಕೊಟ್ಟಿದ್ವಿ. ಒಬ್ಬ ಕುಟುಂಬ 30 ವರ್ಷದಿಂದ ನಮ್ಗೆ ನಂಬ್ಕೊಂಡಿದ್ದಾರೆ ಅಂತ ಅವ್ರಿಗೆ ಕೊಟ್ಟಿದ್ದೀವಿ. ಒಬ್ಬ ಸದಸ್ಯ ರಿಟೈರ್ಡ್ ಆದ, ನಮ್ಗೆ ಕೊಡೋಕ್ಕೆ ಚೇತನ ಇಲ್ಲ. ಕೊಡಬೇಕು ಅಂದರೆ JRCS ಅಪ್ರೂವಲ್ ಇಲ್ಲ, ನಾವು ಕೊಡೋಗಿಲ್ಲ. ಆದರೂ 3,80,000 ಅವನಿಗೆ ಕೊಟ್ಟು
ಯಾಕೆ ಅಂದರೆ ನಮ್ಮ ಫ್ಯಾಮಿಲಿ ನಮ್ಮ ಜನಾಂಗದಲ್ಲಿ ಈ ಥರ ಒಂದೇ ಸೊಸೈಟಿ ನಮಗೆ ಬರೋದಿಲ್ಲ. ಅವ್ರಿಗೆ ಸಣ್ಣತನದಿಂದ 5,000 10,000 15,000 20,000ವರೆಗೂ ಸ್ಯಾಲ್ರಿನೂ ಮಾಡ್ಕೊಂಡು ಬಂದಿದ್ವಿ. ಈಗ ಅದೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಿಲ್ಲ, ಇನ್ನು ಮುಂದೆ ಚೆನ್ನಾಗಾಗತ್ತೆ. ಹೊಸ ಸದಸ್ಯರು ಬಂದಿದ್ದಾರೆ, ಟ್ರೈನಿಂಗ್ ಕೊಡ್ತೀವಿ. ನಾವು ಇಲ್ಲ ಜೊತೆಗೆ ನಮಗೇನು ಡೈರೆಕ್ಟ್ ಇಲ್ಲ ಅಂದ್ರೂ ನಾವು ಜೊತೆಗೆ ಜೊತೆಲಿದ್ದು ನಾವು ಕೆಲಸ ಮಾಡ್ತೀವಿ ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಸರ್.